ಹಾಯ್ ಫ್ರೆಂಡ್ಸ್, ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ. ನೋಡಿ, ನಾವು ಮನೆಯಲ್ಲೇ ಹೇಗೆ ಶುದ್ಧವಾಗಿ ಪಾನಿಪುರಿ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ. ನೋಡಿ, ಒಂದು ಪಾತ್ರೆಗೆ 1 ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟಾದರೆ ಸಾಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನೀವು ಫಿಲ್ಟ್ರ್ ನೀರು, ಶುದ್ಧವಾಗಿರೋ ನೀರು ಹಾಕಿ ಒಂದು ಅರ್ಧ ಗಂಟೆ ಆ ಹುಣಸೆಹಣ್ಣು ಮತ್ತು ಬೆಲ್ಲ ಅವೆಲ್ಲ ಉಪ್ಪು ಎಲ್ಲ ಕರಗುವಾಗ ಇಟ್ಟಿರಿ. ಹೀಗೆ ನೋಡಿ, ಫ್ರೀಝರಲ್ಲಿ ನಾನು ಫ್ರೀಝ್ ಮಾಡಿಟ್ಟಿರ್ತೀನಿ. ನಿಮ್ಮ ಇದು ಹಸಿ ಬಟಾಣಿ ಸಿಗದೇ ಇದ್ದಾಗ ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಏನಾಗಿರಲ್ಲ. ನೋಡಿ, 2 ಆಲೂಗೆಡ್ಡೆ, ಇದು ಬಟಾಣಿನ ನೀರಲ್ಲಿ ತೊಳೆದ್ರೆ ಮತ್ತು ಹಸಿ ಬಟಾಣಿ ಥರ ಆಗುತ್ತೆ. ಇದಕ್ಕೆ ಒಂದು ಸಲ ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಫುಲ್ ಮೆತ್ತಗಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಕುಕ್ಕರಲ್ಲಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಳೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಶುದ್ಧವಾಗಿರುತ್ತೆ. ಮಾತ್ರ ಮಕ್ಳಿಗೆ ಮಾಡ್ಕೊಡೋದು. ನೋಡಿ, ರುಬ್ಬೋದಕ್ಕೆ ನಾನು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಆದರೆ ಸಾಕು. ಹಾಗೆ ಪುದೀನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಸಿಪ್ಪೆಯನ್ನು ತೆಗೆದಿಲ್ಲ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ನೋಡಿ ದಪ್ಪಗೆ ಹೆಚ್ಚಿದೆ ಈರುಳ್ಳಿ, 1 ಹಿಡಿಯಷ್ಟು ಪುದೀನ ಸೊಪ್ಪು, ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡೋಣ. ನೋಡಿ, ಶುಂಠಿ ಯಾವುದೂ ಸಿಪ್ಪೆ ತೆಗೆದಿಲ್ಲ ನಾನು, ಯಾಕಂದರೆ ಆಮೇಲೆ ಶೋಧಿಸ್ಕೊತೀವಲ್ಲ, ಆದ್ದರಿಂದ ಎಲ್ಲನೂ ಹಾಕ್ಕೊಂಡು ನಿಮ್ಗೆ ಖಾರ ಬೇಕು ಅಂದರೆ ಮತ್ತು ಸ್ವಲ್ಪ ಖಾರ, ಮೆಣಸಿನ್ಕಾಯಿ ಹಾಕಿ ನೋಡಿ ಈ ಥರ. ಈಗ ನಾವು ಆವಾಗಲೇ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಅದಕ್ಕೆ ಈ ಮಿಶ್ರಣ ಹಾಕೋಣ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಆವಾಗಲೇ ಹುಣಸೆಹಣ್ಣೆಲ್ಲ ನೆನೆಸಿಟ್ಕೊಂಡಿದ್ದು, ಅದಕ್ಕೆ ನೀವು ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೋಬೋದು. ನೋಡಿ, ಈ ಥರ ಬಿಳಿ ಹುಣಸೆಹಣ್ಣು ಹಾಕಿದರೆ ಹೊಸ ಹುಣಸೆಹಣ್ಣು ಬೆಳ್ಳಗೆ ಬರುತ್ತೆ. ಇದು ಹಳೆ ಹುಣಸೆಹಣ್ಣು ಆದ್ದರಿಂದ ಸ್ವಲ್ಪ ಕಪ್ಪಗೆ ಬಂದಿದೆ. ನೋಡಿ, ಇದು ಶೋಧಿಸ್ಕೊಂಡ್ಬಿಟ್ರೆ ನಾವು ಹಾಕಿದ್ವಲ್ಲ ಹುಣಸೆಹಣ್ಣಿನ ನಾರು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಫಿಲ್ಟ್ರ್ ಆಗುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಬಿದಾದ್ರೂ ಬಂದಿರುತ್ತೆ. ಸೊಪ್ಪೆಲ್ಲ ರುಬ್ಬಿರ್ತೀವಲ್ಲ, ನೋಡಿದ್ರೆ ಈ ಥರ ಬರುತ್ತೆ. ಈಗ ಶೋಧಿಸ್ಕೊಂಡು ಇಟ್ಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಗಟ್ಟಿ ಇದ್ದರೆ ನೀರಲ್ಲಿ ನೆನೆಸ್ಬೋದು. ಇದು ಪೌಡ್ರು, ಇದೇ ಮೇನ್ ಅಲ್ವ ಬ್ಲ್ಯಾಕ್ ಸಾಲ್ಟ್ ಇದಕ್ಕೆ. ನೋಡಿ, ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ, ಹಾಗೂ ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣ್ಸಿನ ಪುಡಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಬೇಕು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪುಡಿ ಹಾಕ್ಕೊಂಡು ಇದನ್ನೆಲ್ಲನೂ ಕ್ಲೀನಾಗಿ ಪಾನಿ ಜೊತೆ ಮಿಕ್ಸ್ ಮಾಡಿಬಿಡೋದು. ಇವಾಗ ಪಾನಿ ರೆಡಿ ಆಯಿತು. ನೋಡಿದ್ರಾ, ಪಾನಿ ರೆಡಿ ಆಯ್ತು. ಈಗ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆನ ನೋಡಿ ಫುಲ್ಲು ಮೆತ್ತಗಾಗಿದೆ. ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೋಬೇಕು. ನೋಡಿ, ಬಿಸಿಯಾಗಿದೆ. ಇದಕ್ಕೆ ಮಸಾಲೆ ಅಂದರೆ ಸ್ವಲ್ಪ ಹಸಿಮೆಣ್ಸಿನ ಪುಡಿ, ಗರಂ ಮಸಾಲ, ಜೀರಾ ಪೌಡರ್, ಆವಾಗಲೇ ಉಪ್ಪು ಹಾಕಿರ್ತೀವಿ, ಬೇಕು ಅಂದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ, ಎಲ್ಲನೂ ಹಾಕ್ಕೊಂಡು ಬಿಸಿ ಇರುತ್ತೆ, ಕ್ಲೀನಾಗಿ ಮಿಕ್ಸ್ ಮಾಡಿಟ್ಕೊಂಡು ಪೂರಿಗೆ ತುಂಬಬೇಕಲ್ವ, ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ, ಇದಕ್ಕೆ ತಣ್ಣಗಾದ್ಮೇಲೆ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಇದು ಆವಾಗಲೇ ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ, ಆ ಮಿಶ್ರಣಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋದು. ನೋಡಿ, ಪೂರಿ ರೆಡಿಯಾಗಿದೆ. ಇವಾಗ ಆವಾಗಲೇ ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ, ಫಿಲ್ಲಿಂಗ್ನ ಇದಕ್ಕೆ ಪೂರಿಗೆ ಹಾಕೋದು. ಬೇಕು ಅಂದರೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇದನ್ನು ಒಂದೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು ನೀವು, ಯಾಕಂದರೆ ಅದಕ್ಕೆ ಪಾನಿಗೆ ಎಲ್ಲ ಹಾಕಿರ್ತೀವಿ. ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಟೊಮೆಟೊ ಚಟ್ನಿ ಅಂತಾರಲ್ಲ, ಆ ಥರ ಹಾಕ್ಕೋಬೋದು. ಸ್ವೀಟ್ ಚಟ್ನಿ, ಖಾರ ಚಟ್ನಿ. ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ, ರುಚಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಅಷ್ಟು ಟೇಸ್ಟಾಗಿರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಶುದ್ಧವಾಗಿರುತ್ತೆ. ನೋಡಿ, ಸ್ವಲ್ಪ ಸೇವ್,
ನೋಡಿದ್ರ ಈ ಥರ ಫುಲ್ ಸೇವ್ ಹಾಕ್ಕೊಂಡು ಬೇಕು ಅಂದರೆ ಮತ್ತೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕೋಬೋದು. ನಾನೆಲ್ಲ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡಿರೋದ್ರಿಂದ ನಾನೇನು ಇದಕ್ಕೇನು ಹಾಕ್ತಾಯಿಲ್ಲ. ನೋಡಿ ಪಾನಿ ಇಟ್ಕೊಂಡು ಪಾನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ ಅಷ್ಟೇ. ಈಗ ಶುದ್ಧವಾದ ರುಚಿಯಾದ ಪಾನಿಪುರಿ ರೆಡಿಯಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.